ಎಲ್ಲರಿಗೂ ನಮಸ್ಕಾರ. ಎಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಬಂದಿರುವಂಥ ಸ್ಥಳ ಬಂದು ಕುಣಿಗಲ್ನಲ್ಲಿರುವ ಬೆಟ್ಟದ ರಂಗನಾಥ ಸ್ವಾಮಿ, ಗುಡ್ಡದ ರಂಗನಾಥ ಸ್ವಾಮಿ, ಬುಡಮುಡಿ ರಂಗನಾಥ ಸ್ವಾಮಿ ಅಂತಲೇ ಪ್ರಖ್ಯಾತಿಯಾಗಿರುವಂಥ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೆಟ್ಟದ ಕೆಳಗಡೆ ಇರುವಂಥ ಆಂಜನೇಯ ಸ್ವಾಮಿಯ ದರ್ಶನ ತಗೊಂಡು ಮುಂದೆ ನಾವು ಬೆಟ್ಟವನ್ನು ಹತ್ತೋಣ. ಬೆಟ್ಟ ಹತ್ತೋದಕ್ಕೆ ಮೆಟ್ಟಿಲುಗಳು ಕೂಡ ಇದೆ ಮತ್ತು ರೋಡ್ ಕೂಡ ಇದೆ. ಕಾರಲ್ಲಿ ಬೇಕಾದರೂ ಹೋಗ್ಬೋದು, ಬೈಕಲ್ಲಿ ಬೇಕಾದರೂ ಹೋಗ್ಬೋದು. ಇಲ್ಲಿ ಕಾಣ್ತಿದೆಯಲ್ಲ ವಿಡಿಯೋದಲ್ಲಿ, ಇದೇ ರೋಡು, ಟಾರ್ ರೋಡ್ ಇದೆ. ಕಾರಲ್ಲಾದರೂ ಹೋಗ್ಬೋದು, ಬೈಕಲ್ಲಾದರೂ ಹೋಗ್ಬೋದು, ಇಲ್ಲ ನಡ್ಕೊಂಡು ಹೋಗಬೇಕು ಅನ್ನೋರಿಗೆ ಮೆಟ್ಟಿಲು ಕೂಡ ಇದೆ. ಅಲ್ಲಿ ವಿಡಿಯೋದಲ್ಲಿ ಕಾಣ್ತಿದೆಯಲ್ಲ, ಇವೇ ಮೆಟ್ಟಿಲುಗಳು. ಬನ್ನಿ ಹತ್ಕೊಂಡು ಹೋಗೋಣ, ಸ್ವಾಮಿಯ ದರ್ಶನವನ್ನು ಪಡ್ಕೊಳ್ಳೋಣ. ಒಂದು 20 ನಿಮಿಷಕ್ಕೆಲ್ಲ ಹತ್ಬೋದು ಈ ಬೆಟ್ಟದ. ನೀವು ನೋಡ್ತಿದ್ರಲ್ಲ, ಇದೇ ಮೆಟ್ಟಿಲುಗಳು. ಇವಾಗ ಮಳೆಗಾಲ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ವಾತಾವರಣ. ಎಲ್ಲಿ ನೋಡಿದ್ರೂ ಹಸಿರು ಕಾಣ್ತಾ ಇದೆ. ಮತ್ತು ಇಲ್ಲಿ ಹರಕೆ ಮಾಡ್ಕೊಂಡಿರೋರು ಹರಕೆಗಳನ್ನ ಕಟ್ಟಿದ್ದಾರೆ. ಬೆಟ್ಟದ ಮೇಲಕ್ಕೆ ಬಂದ್ವಿ. ಈ ದೇವಸ್ಥಾನದ ಇತಿಹಾಸ ಏನು ಅಂದರೆ, ಶ್ರೀರಂಗಪಟ್ಟಣದಿಂದ ಸ್ವಾಮಿಯವರು ವಲಸೆ ಬರ್ತಾರೆ. ಅದು ಯಾವ ಥರ ಅಂದರೆ, ರಂಗಪ್ಪ ಅನ್ನೋವಂಥ ಆಚಾರ್ಯರು ಅವರು ಈ ಭಾಗಕ್ಕೆ ವಲಸೆ ಬರ್ತಾರೆ. ಅವರಿಂದನೇ ಶ್ರೀರಂಗನಾಥ ಸ್ವಾಮಿಯವರು ಕೂಡ ವಲಸೆ ಬರ್ತಾರೆ ಅಂತ ಹೇಳ್ತಾರೆ. ಅವರು ವಲಸೆ ಬಂದಾಗ ಉಳ್ಕೊಳ್ಳೋಕೆ ಎಲ್ಲೂ ಜಾಗ ಇಲ್ಲದೆ ಇರೋದ್ರಿಂದ ಈ ಬೆಟ್ಟದಲ್ಲಿ ಬಂದು ಇಲ್ಲಿ ಒಂದು ಕಕ್ಕೆ ಮರ ಅಂತ ಇದೆ. ಆ ಕಕ್ಕೆ ಮರದ ಕೆಳಗಡೆ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗಿನ ಕಾಲದಲ್ಲಿ ಜನಗಳು ಜೀವನೋಪಾಯಕ್ಕಾಗಿ ಕಾಡಿನ ಮರಗಳನ್ನು ಕಡಿದು ಜೀವನ ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ಬೆಟ್ಟಕ್ಕೂ ಕೂಡ ಮರಗಳನ್ನು ಕಡಿಯೋದಕ್ಕೆ ಅಂತ ಬರ್ತಾರೆ. ಅವಾಗ ಏನು ಮಾಡ್ತಾರೆ, ಅವರು ಕಕ್ಕೆ ಮರವನ್ನು ಕಡಿತಾರೆ. ಬೇರೆ ಎಲ್ಲ ಮರ ಕಡಿದಾಗ ಮರದಿಂದ ಬಿಳಿದು ಹಾಲು ಥರ ಬರುತ್ತೆ. ಆದರೆ ಈ ಕಕ್ಕೆ ಮರದಿಂದ ಕೆಂಪು ಬಣ್ಣದಿಂದ ಕೂಡಿರೋಂಥ ಒಂದು ರಸ ಹೊರಗಡೆ ಬರುತ್ತೆ. ಅದನ್ನು ನೋಡಿಬಿಟ್ಟು ಕಾಡು ಜನಗಳು, ಅಂದರೆ ಆ ಭಾಗದಲ್ಲಿರೋಂಥ ಜನಗಳು ಹೆದರ್ಕೊಬಿಟ್ಟು ಮರ ಕಡಿಯೋದನ್ನು ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ರಂಗಪ್ಪ ಅವರು ಎಲ್ಲೋ ಹೋಗಿದ್ದವರು ಬಂದ್ಬಿಟ್ಟು ನೋಡಿದಾಗ ಮರ ಕಡಿದಿರ್ತಾರೆ. ಅವ್ರ ಮನಸ್ಸಿಗೆ ತುಂಬ ಬೇಜಾರಾಗಿರುತ್ತೆ. ಯಾಕೆ ಅಂದರೆ, ಅವರು ಆ ಮರದಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ಅವ್ರಿಗೆ ಆದಂಥ ಆಕಾರದಲ್ಲಿ, ಅವ್ರ ಮನಸ್ಸಿಗೆ ಬಂದಂಥ ಆಕಾರದಲ್ಲಿ ರಂಗನಾಥ ಸ್ವಾಮಿಯನ್ನು ಕೆತ್ತಿರ್ತಾರೆ. ಹಳ್ಳಿ ಜನಗಳು ಸೌದೆಗಾಗಿ ಆ ಮರ ಕಡಿದಿರೋದನ್ನು ನೋಡಿದ್ದಂಥ ರಂಗಪ್ಪ ಅವ್ರಿಗೆ ಬೇಜಾರಾಗುತ್ತೆ. ಆವಾಗ ಅವರು ಸ್ವಾಮಿಗಳನ್ನ ಕೇಳ್ತಾರೆ, ಈ ಥರ ಆಗೋಗಿದೆ ತಪ್ಪು, ಇವಾಗ ಏನು ಮಾಡಬೇಕು, ಅದು ಪರಿಹಾರ ಏನು ಅಂತ ಕೇಳಿದಾಗ ರಂಗನಾಥ ಸ್ವಾಮಿಯವರು ಈ ಥರ ಇದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂತ ಒಂದು ಉಡದ ಮುಖಾಂತರ ಬಂದು ಹೇಳ್ತಾರೆ. ಹಾಗಾಗಿ ಈ ಸ್ವಾಮಿಗೆ, ಅಂದರೆ ಈ ದೇವಸ್ಥಾನಕ್ಕೆ ಬುಡಮುಡಿ ರಂಗನಾಥ ಸ್ವಾಮಿ ಅಂತ ಕೂಡ ಹೇಳ್ತಾರೆ. ಅದಾದ ನಂತರ ಕಾಲಕ್ರಮೇಣವಾಗಿ ರಂಗಪ್ಪ ಅನ್ನೋ ಆಚಾರ್ಯರಿಗೆ ವಯಸ್ಸಾಗ್ತಾ ಬರುತ್ತೆ. ಆವಾಗ ಅವರಿಗೆ ಸ್ವಾಮಿಯವರು, ರಂಗನಾಥ ಸ್ವಾಮಿಯವರು ಉತ್ತರಕ್ಕೆ ತಲೆ ಹಾಕಿ ಎಡಗೈಯನ್ನು ತಲೆಗೆ ಕೊಟ್ಟು ಮಲಗಿರೋ ಥರ ಗೋಚರ ಆಗುತ್ತೆ. ಆವಾಗ ಅವರು ಇಲ್ಲಿ ಬರ್ತಿರುವಂಥ ಭಕ್ತಾದಿಗಳಿಗೆ ಅದನ್ನು ಹೇಳ್ತಾರೆ, ನನಗೆ ಈ ಥರ ಸ್ವಾಮಿ ಮಲಗಿರೋದು ಗೋಚರ ಆಗುತ್ತೆ ಅಂತ ಅಂದಾಗ, ಇಲ್ಲಿ ಅದೇ ಥರ ಉತ್ತರಕ್ಕೆ ತಲೆ ಹಾಕಿ ಎಡಗೈಯನ್ನು ಕೊಟ್ಟು ಮಲಗಿರುವಂಥ ರಂಗನಾಥ ಸ್ವಾಮಿಯನ್ನು ನೀವು ನೋಡ್ಬೋದು. ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿರುವಂಥ ದೇವಸ್ಥಾನಕ್ಕೆ ಬಾಗಿಲಿಲ್ಲ. ಯಾಕೆ ಅಂದರೆ, ಸ್ವಾಮಿಯವರು ನಾನು ಸದಾಕಾಲ ಲೋಕವನ್ನು ನೋಡ್ತಾ ಇರಬೇಕು ಅನ್ನೋ ಉದ್ದೇಶದಿಂದ ಬಾಗಿಲನ್ನು ಒದ್ರಂತೆ. ಅದು ಹೋಗಿ ಕುಣಿಗಲ್ ಕೆರೆಗೆ ಬಿತ್ತು. ಸೊ ಅವಾಗಿಂದ ಈ ದೇವಸ್ಥಾನಕ್ಕೆ ಬಾಗಿಲಿಲ್ಲ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಥರ ಏನು ಹೇಳ್ತಾರೆ ಅಂದರೆ, ಭಕ್ತಾದಿಗಳು ಇಲ್ಲಿ ದೇವಸ್ಥಾನಕ್ಕೆ ಅಂತ ಬಂದಿದಾಗ ಬಾಗಿಲಾಕಿರೋದ್ರಿಂದ ಭಕ್ತಾದಿಗಳಿಗೆ ದರ್ಶನ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೂ ಕೂಡ ಬಾಗಿಲೋದ್ರು ಅಂತ ಹೇಳ್ತಾರೆ. ನಮ್ಮ ಕಂದ ಜಾಸ್ತಿ ತೀಟೆ ಮಾಡ್ತಾನೆ ಅಂತ ಅವನಿಗೊಂದು ಯಂತ್ರ ಹಾಕ್ಕೊಂಡು ಒಂದು ಸ್ವಲ್ಪ ತೀರ್ಥ ಅದು ಹಾಕಿಸ್ಕೊಬಿಟ್ಟು ನಾವು ಬೆಟ್ಟದ ಸುತ್ತಮುತ್ತ ಇರೋವಂಥ ವಾತಾವರಣ ನೋಡ್ಕೊಂಡು ಹೊರಡೋಣ ಅಂತ ತಯಾರಾದ್ವಿ. ಇನ್ನೊಂದು ವಿಶೇಷ ಏನಂದರೆ, ಶ್ರಾವಣ ಮಾಸದಲ್ಲಿ ಇಲ್ಲಿ ಜಾತ್ರೆ ಥರ ನಡೆಯುತ್ತೆ. ಪ್ರತಿ ಶ್ರಾವಣ ಮಾಸ ಪ್ರತಿ ವರ್ಷ ಶನಿವಾರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಜಾತ್ರೆ ಥರ ಮಾಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.